ಯೇಸು ಕ್ರಿಸ್ತನ ಅತ್ಯುನ್ನತವಾದಂತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಒದಗಿಸಿಕೊಟ್ಟಂತ ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆನ ಸಲ್ಲಿಸ್ತಾ ಇದ್ದಾರೆ ಪ್ರಿಯರೇ. ಸೊ ಈ ಒಂದು ವಿಡಿಯೋ ಯಾರೆಲ್ಲ ಎಕ್ಸಾಮ್ಸ್ ಅನ್ನ ಬರೀತಾ ಇದಾರೋ ಅವರೆಲ್ಲರಿಗೋಸ್ಕರವಾಗಿ ದೇವರಿಂದ ಪ್ರೇರೇಪಿಸಲ್ಪಟ್ಟು ಅವ್ರಿಗಾಗಿ ಭಾರದಿಂದ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳು ಸಲ್ಲಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಲಾಗಿದೆ ಪ್ರಿಯರೇ. ಯಾರೆಲ್ಲ ನೀವು ಎಕ್ಸಾಮ್ಸ್ ಅನ್ನ ಬರೀತಾ ಇದ್ದೀರೋ ಅಥವಾ ನಿಮ್ಮ ಸಹೋದರ ಸಹೋದರಿಯರು ಬರೀತಾ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಬರೀತಾ ಇರ್ಬೋದು, ಪ್ರಿಯ ತಂದೆ ತಾಯಿಗಳೇ ನಿಮ್ಮ ಮಕ್ಕಳೇ ಬರೀತಾ ಇರ್ಬೋದು, ಇವ್ರಿಗೆ ನೋಡ್ತಾ ಇದ್ರೆ ನೀವು ಅವರಿಗೆ ಶೇರ್ ಮಾಡಿ ಪ್ರಾರ್ಥನೆಯಲ್ಲಿ ಏಕೀಭವಿಸಲಿ. ಆಮೇಲೆ ಹಾಗಿದ್ರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳಕ್ ಬರ್ತಾ ಇದೆ. ಜ್ಞಾನೋಕ್ತಿ 2ನೇ ಅಧ್ಯಾಯ 6ನೇ ವಚನ, ಯೆಹೋವನೇ ಜ್ಞಾನವನ್ನು ಕೊಡುವಾತನು. ಆಮೇಲೆ ಹೌದು ಪ್ರಿಯರೇ, ಯಾರಿಂದ ನಾವು ಜ್ಞಾನವನ್ನು ಪಡೆದುಕೊಳ್ಬಹುದು? ಯಾವುದೋ ಪುಸ್ತಕಗಳಿಂದ ಅಲ್ಲ, ದೇಶವನ್ನ ಸುತ್ತುವುದರಿಂದ ಅಲ್ಲ, ಅನುಭವಗಳಿಂದ ಅಲ್ಲ, ಕೇವಲ ದೇವರಿಂದ ಮಾತ್ರವೇ. ಸರ್ವಜ್ಞಾನೇಂದ್ರಿಯನಾಥನು ನಮ್ಮ ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ನಾವು ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಆತನ ಜ್ಞಾನದ ಮೂಲಕ ಈ ಸರ್ವ ಸೃಷ್ಟಿಯನ್ನೇ, ಅಖಿಲ ಮಂಡಲವನ್ನೇ, ಸರ್ವವನ್ನೇ ಸೃಷ್ಟಿಸಿದಂತ ದೇವರು. ಆಮೇಲೆ ನಾವು ಯಾವಾಗ ಆತನ ನಂಬ್ತೇವೋ, ಆತನಲ್ಲಿ ನಾವು 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 ಭಯಭಕ್ತಿ ಉಳ್ಳವರಾಗಿರ್ತೇವೋ, ಆತನ ಜ್ಞಾನವನ್ನು ಕೊಡುವ ಆತನಾಗಿದ್ದಾರೆ. ಅದೇ ವಾಕ್ಯ ಹೇಳ್ತಿದೆ. ಯಾವುದರ ಮೂಲಕವಾಗಿ ನಾವು ಜ್ಞಾನವನ್ನು ಹೊಂದಿಕೊಳ್ಬಹುದು, ಹೇಗೆ ಹೊಂದಿಕೊಳ್ಬಹುದು ಎಂಬುದಾಗಿ ಹೇಳುವುದಾದ್ರೆ ಅದೇ ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ಬೋದು, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಎಸ್ ಹೌದು, ನಾವು ಯಾವಾಗ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತೇವೋ, ಆತನನ್ನ ನಾವು ಆಧಾರಗೊಂಡು ಆತನಲ್ಲಿ ಆಶ್ರಯಿಸಿಕೊಂಡವರಾಗಿರ್ತೇವೋ, ಆತನನ್ನೇ ನಂಬಿ ಜೀವಿಸ್ತಾ ಇರ್ತೇವೋ, ಅವರಿಗೆ ಖಂಡಿತವಾಗಿಯೂ ದೇವರು ಜ್ಞಾನವನ್ನು ಒದಗಿಸಿ ಕೊಡ್ತಾರೆ. ಆಮೇಲೆ ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಹಾಗಿರುವುದಾದ್ರೆ ನಾವು ಈ ಸಮಯದಲ್ಲಿ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಎಕ್ಸಾಮ್ ಬರಲಿಕ್ಕೆ ಜ್ಞಾನ ಅತ್ಯವಶ್ಯಕ, ಜ್ಞಾಪಕ ಶಕ್ತಿ ಅತ್ಯವಶ್ಯಕ ಪ್ರಿಯರೇ. ಆ ಜ್ಞಾನ ಜ್ಞಾಪಕ ಶಕ್ತಿ ದೇವರಿಂದ ಮಾತ್ರವೇ ಹೊಂದಿಕೊಳ್ಳುವುದು. ಅದಕ್ಕಾಗಿಯೇ ವಾಕ್ಯ ಹೇಳ್ತಾ ಇದೆ, ಯಾಕೋಬ 1:5 ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಆದರೂ ದೇವರನ್ನ ಕೇಳಿಕೊಳ್ಳಲಿ, ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದೇನೆ ಎಂಬುದಾಗಿ. ಆಮೇಲೆ ಹಾಗಿದ್ರೆ ಈ ಎಕ್ಸಾಮ್ ಟೈಮಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ, ದೇವರಲ್ಲಿ ಜ್ಞಾನಕ್ಕಾಗಿ ಪ್ರಾರ್ಥಿಸೋಣ. ಹಲ್ಲೆಲೂಯ. ನಾವು ಅನೇಕ ಸಂದರ್ಭಗಳಲ್ಲಿ ನೋಡ್ತೇವೆ, ಯಾವಾಗ ದೇವರಲ್ಲಿ ಭಯ ಕಡಿಮೆ ಆಗುತ್ತೋ ಲೋಕ ಸಂಬಂಧವಾದಂತ ಪರಿಸ್ಥಿತಿಗೆ ಭಯ ಹೆಚ್ಚಾಗ್ತಾ ಇರುತ್ತೆ. ಎಕ್ಸಾಂಪಲ್ ಆಗಿ ಎಕ್ಸಾಮ್ ಅಂದ್ರೆ ಅನೇಕರಿಗೆ ಭಯ, ಅನೇಕರು ಕುಗ್ಗಿ ಹೋಗ್ತಾ ಇರ್ತಾರೆ, ಅನೇಕರು ಅನಾರೋಗ್ಯಕ್ಕೆ ಈಡಾಗ್ತಾ ಇರ್ತಾರೆ, ಅನೇಕ ತಂದೆ ತಾಯಿಗಳು ಮಕ್ಕಳ ಮೇಲೆ ಒತ್ತಡಗಳನ್ನ ಹಾಕ್ತಾ ಇರ್ತಾರೆ. ಹೌದಾ? ಯಾಕಂದ್ರೆ ಭಯ ಎಕ್ಸಾಮ್ ಅಂದ್ರೆ. ಆದ್ರೆ ಆ ಭಯ ನಮಗೆ ಬೇಕಾಗಿಲ್ಲ, ಆ ಭಯ ನಮಗೆ ಬೇಡ, ಆ ಭಯ ನಮ್ಮಲ್ಲಿ ಬರಬಾರ್ದು ಕೂಡ. ಯಾವಾಗ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತೇವೋ ಆ ಭಯ ಆಟೋಮೆಟಿಕ್ ಆಗಿ ನಮಗೆ ದೂರ ಆಗುತ್ತೆ. ಯಾಕೆ ಗೊತ್ತಾ? ನಾವು ಎಕ್ಸಾಮ್ ಮೇಲೆ ನಂಬಿಕೆ ಇಟ್ಟಿಲ್ಲ, ದೇವರ ಮೇಲೆ ನಂಬಿಕೆ ಇಟ್ಟಿಲ್ಲ, ಜ್ಞಾನವನ್ನು ಕೊಡುವಂತ ದೇವರ ಮೇಲೆ. ಆಮೇಲೆ ನೀವ್ ಯಾರೇ ಆಗಿರ್ಬೋದು, ಯಾವ ಸ್ಟೇಟ್ ಅಲ್ಲೇ ಇರ್ಬೋದು, ಎಂತಹ ಲ್ಯಾಂಗ್ವೇಜ್ ಅಲ್ಲೇ ಮಾತನಾಡ್ತಾ ಇರ್ಬೋದು, ನೀವೇ ಎಕ್ಸಾಮ್ ಬರೀತಾ ಇರೋದಾದ್ರೆ ಈ ವಿಡಿಯೋನ ನೀವು ವೀಕ್ಷಿಸ್ತಾ ಇರ್ಬೋದಾದ್ರೆ, ನೀವೇ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ವಿಡಿಯೋ ಅವರಿಗೆ ಶೇರ್ ಮಾಡಿ ಅವರು ಕೂಡ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ವಿಶೇಷವಾಗಿ ನೀವು ಯಾವ ಎಕ್ಸಾಮ್ ಬರೀತಾ ಇದ್ದೀರಾ ಅನ್ನುವಂಥದ್ದನ್ನ, ನಿಮ್ಮ ಹೆಸರು ಮತ್ತೆ ನೀವು ಬರೆಯುವಂತ ಎಕ್ಸಾಮ್ ಅಂದ್ರೆ 10th ಎಕ್ಸಾಮ್, 5th ಎಕ್ಸಾಮ್, 7th ಎಕ್ಸಾಮ್, ಈ ರೀತಿ ಎಂತಹ ಎಕ್ಸಾಮ್ ಬರಿತಾ ಇದ್ರು ಅದನ್ನ ನಮಗೆ ಕಮೆಂಟ್ ಗಳ ಮೂಲಕ ತಿಳಿಸೋದಾದ್ರೆ ಖಂಡಿತವಾಗಿಯೂ ನಿಮಗಾಗಿ ವಿಶೇಷವಾಗಿ ನಾವು ಎಕ್ಸಾಮ್ ಪ್ರಾರಂಭದಿಂದ ಅಂತ್ಯದವರೆಗೂ ನಾವು ಪ್ರಾರ್ಥನೆಯನ್ನ ಮಾಡ್ಲಿಕ್ಕಿದ್ದೇವೆ ಪ್ರಿಯರೇ. ಯಾವ ಲ್ಯಾಂಗ್ವೇಜ್ ಆಗಿರ್ಬೋದು, ಯಾವ್ದು ಡಿಫಿಕಲ್ಟ್ ಆಗಿದೆಯೋ, ನಿಮಗೆ ಈ ಸಬ್ಜೆಕ್ಟ್ ನನಗೆ ಡಿಫಿಕಲ್ಟ್, ನಾನು ಮರ್ತು ಹೋಗ್ತಾ ಇರ್ತೇನೆ ಅನ್ನುವಂತ ಸಬ್ಜೆಕ್ಟ್ ನಿಮಗೆ ಡಿಫಿಕಲ್ಟ್ ಅನ್ಸೋದಾದ್ರೆ ನೀವು ಅಂತಹ ಒಂದು ಸಬ್ಜೆಕ್ಟ್ ಅನ್ನು ಕೂಡ ನೀವು ಮೆನ್ಷನ್ ಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸೋದಾದ್ರೆ ಖಂಡಿತವಾಗಿಯೂ ನಿಮಗಾಗಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಹಲ್ಲೆಲೂಯ. ಹಾಗಿದ್ರೆ ಎಲ್ಲರೂ ಪ್ರಾರ್ಥನೆ ಏಕೀಭವಿಸ್ರಿ. ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಉನ್ನತನಾದಂತ ದೇವರೇ ಸ್ತೋತ್ರ ಅಪ್ಪ. ಒಂದು ಸಮಯದಲ್ಲಿ ಕರ್ತನೆ ಎಕ್ಸಾಮ್ ಬರೀತಾ ಅಂತ ಪ್ರತಿ ಮಕ್ಕಳನ್ನ, ಚಿಕ್ಕವರು ಹಿಡಿದು ದೊಡ್ಡವರವರೆಗೂ ಕರ್ತನೆ ಅಪ್ಪ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಂತ ಎಕ್ಸಾಮ್ಗಳು ಬರೀತಿದ್ರು ಅವರಿಗೆ ಜ್ಞಾನ ಅತ್ಯವಶ್ಯಕ ಕರ್ತನೆ. ಈ ಲೋಕದಲ್ಲಿ ನಾವು ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅಪ್ಪ ನಿನ್ನ ಮೂಲಕ ಮಾತ್ರವೇ ನಾವು ಜ್ಞಾನವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಸಹಾಯವನ್ನು ಮಾಡು ಕರ್ತನೆ ಅಪ್ಪ. ಜ್ಞಾನ ಕಡಿಮೆ ಆದ್ರೆ ಕೇಳಿಕೊಳ್ಳ್ರಿ ಎಂಬುದಾಗಿ ಹೇಳಿದ್ಯಾ. ಪ್ರಿಯ ಮಕ್ಕಳಿಗೆ ಬೇಕಾದ ಜ್ಞಾಪಕ ಶಕ್ತಿಯನ್ನು ಯೇಸುವಿನ ನಾಮದಲ್ಲಿ ಅನುಗ್ರಹಿಸು ಕರ್ತನೆ ಅಪ್ಪ. ಎಕ್ಸಾಮ್ ಟೈಮಲ್ಲಿ ಯಾರು ಅನಾರೋಗ್ಯಕ್ಕೆ ಈಡಾಗದಂತೆ ಕರ್ತನೆ ಆರೋಗ್ಯಕರವಾಗಿ ಅಪ್ಪ ಯಾವ
ಭಯ ಅವರಲ್ಲಿ ಆವರಿಸಿಕೊಳ್ಳುವಂತೆ ಧೈರ್ಯವು ಅವರಲ್ಲಿ ಇದ್ದುಕೊಂಡು ಕರ್ತನೆ ಒಳ್ಳೆ ರೀತಿಯಾಗಿ ಎಕ್ಸಾಮ್ ಬರಲಿಕ್ಕೆ ಸಹಾಯವನ್ನ ಮಾಡು ಕರ್ತನೆ. ಅಪ್ಪ ಯಾರೆಲ್ಲ ಕರ್ತನೆ ಅಪ್ಪ ಡಿಫಿಕಲ್ಟ್ ಸಬ್ಜೆಕ್ಟ್ ಎಂಬುದಾಗಿ ನೆನೆಸ್ತಾ ಇದ್ರೋ ಆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನೀನು ಸಹಾಯಕನಾಗಿದ್ದು, ನೀನು ಬೋಧಿಸುವಂತನಾಗಿದ್ದು ಸಹಾಯ ಮಾಡು. ಎಲ್ಲವನ್ನು ಕರಗಳಿಗೆ ಒಪ್ಪಿಸಿಕೊಟ್ಟು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಗೆ, ಆಮೇನ್. ಮತ್ತೊಂದು ಆವತ್ತಿ ಹೇಳ್ತಾ ಇದೀವಿ, ನಿಮ್ಮ ಹೆಸರು ಮತ್ತೆ ನೀವು ಬರಿತಾ ಇರುವಂತಹ ಎಕ್ಸಾಮ್ ಯಾವುದೇ ಸ್ಟೇಟ್ ಅಲ್ಲಿ ನೀವಿರ್ಬೋದು, ಎಂತಹ ಲ್ಯಾಂಗ್ವೇಜ್ ಬರಿತಾ ಇರ್ಬೋದು, ವಿಶೇಷವಾಗಿ ಯಾವ್ದು ಡಿಫಿಕಲ್ಟ್ ಆಗಿದೆಯೋ ಅಂತ ಲ್ಯಾಂಗ್ವೇಜ್ ನಾವು ಕೂಡ ಮೆನ್ಷನ್ ಮಾಡಿ ನೀವು ಕಳಿಸೋದಾದ್ರೆ ವಿಶೇಷವಾಗಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಲಿ.